ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಜೆಪಿ ಗೆಲುವಿಗೆ ಮಿಷನ್ ತ್ರಿಶೂಲ್. ಬಿಹಾರದಲ್ಲಿ ಎನ್ಡಿಎ ಅಭೂತಪೂರ್ವ ಗೆಲುವು ದಾಖಲಿಸಿದೆ. ಈ ಗೆಲುವಿನ ಹಿಂದೆ ಅನೇಕ ಕಾರಣಗಳನ್ನ ವಿಶ್ಲೇಷಣೆ ಮಾಡಲಾಗ್ತಿದೆ. ಮಹಿಳೆಯರಿಗೆ 10,000 ರೂಪಾಯಿ ನಗದು ವರ್ಗಾವಣೆ ಮಾಡಿದ್ದೇ ಮಹಿಳೆಯರು ಹೆಚ್ಚು ಮತ ಹಾಕೋದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಇವೆಲ್ಲದರ ನಡುವೆ ಬಿಜೆಪಿಯ ವೈಚಾರಿಕ ಮಾತೃ ಸಂಘಟನೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರವೂ ಕೂಡ ಬಹಳ ದೊಡ್ಡದಿದೆ ಅಂತ ಹೇಳಲಾಗ್ತಿದೆ. ಆರ್ಎಸ್ಎಸ್ ಕೈಗೊಂಡಿದ್ದ ಯೋಜನೆಯೊಂದು ಬಿಹಾರ ಗೆಲುವಿಗೆ ಪ್ರಮುಖ ಪಾತ್ರ ಎಂಬ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಬಿಜೆಪಿ ಪಾಲಿಗೆ ಬಿಹಾರ ಅತ್ಯಂತ ಮಹತ್ವದ ರಾಜ್ಯವಾಗಿ, ಹೀಗಾಗಿ ಈ ರಾಜ್ಯವನ್ನ ಗೆಲ್ಲೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಿಷನ್ ತ್ರಿಶೂಲ್ ಎಂಬ ಕಾರ್ಯತಂತ್ರವನ್ನ ರೂಪಿಸಿತ್ತು. ಇದರ ನೇತೃತ್ವವನ್ನ ಆರ್ಎಸ್ಎಸ್ ಮುಖ್ಯಸ್ಥರಾದ ಡಾಕ್ಟರ್ ಮೋಹನ್ ಭಾಗವತ್ ಅವರು ವಹಿಸಿದ್ರು ಅಂತ ಹೇಳಲಾಗ್ತಿದೆ. ಬಿಹಾರದಾದ್ಯಂತ 50,000ದಿಂದ 60,000 ಸಭೆಗಳನ್ನು ನಡೆಸಿ ಚುನಾವಣೆ ಗೆಲ್ಲೋದಕ್ಕೆ ತಂತ್ರವನ್ನ ಹೆಣೆಯಲಾಗಿತ್ತು ಅಂತ ಹೇಳಲಾಗ್ತಿದೆ. ಈ ರಣತಂತ್ರವೇ ಎನ್ಡಿಎ ಮೈತ್ರಿಕೂಟ 200ರ ಗಡಿ ದಾಟೋದಕ್ಕೆ ಕಾರಣವಾಗಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಂಬೋಣ. ಬಿಜೆಪಿಯತ್ತ ಮತಗಳನ್ನ ಸೆಳೆಯೋದಕ್ಕೆ ಈ ವರ್ಷದ ಫೆಬ್ರವರಿಯಲ್ಲೇ ಆರ್ಎಸ್ಎಸ್ ಮಿಷನ್ ತ್ರಿಶೂಲ್ ಎನ್ನುವ ಕಾರ್ಯತಂತ್ರವನ್ನ ರೂಪಿಸಿದೆ. ಈ ಕಾರ್ಯತಂತ್ರದ ಮುಖಾಂತರ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 200ರಿಂದ 300 ಸಭೆಗಳಂತೆ ಇಡೀ ರಾಜ್ಯದಲ್ಲಿ 50ರಿಂದ 60,000 ಸಭೆಗಳನ್ನ ಮಾಡಲಾಗಿದೆ. ಇದು ಮುಸ್ಲಿಂ ಮತ್ತು ಯಾದವ ಮತಗಳು ಎನ್ಡಿಎ ಕಡೆಗೆ ಬರೋದಕ್ಕೆ ಸಾಧ್ಯವಾಗಿದೆ. ಹಾಗಾದ್ರೆ ಏನಿದು ಮಿಷನ್ ತ್ರಿಶೂಲ್? ನಿರುದ್ಯೋಗಿ ಯುವಕರನ್ನ ಗುರುತಿಸಿ ಅವರ ಸಮಸ್ಯೆ ಪರಿಹಾರಕ್ಕೆ ಯತ್ನಿಸೋದು. ಎರಡನೇದಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಕೊಡುಗೆಗಳೇನು ಅನ್ನೋದರ ಬಗ್ಗೆ ಜಾಗೃತಿ ಮೂಡಿಸೋದು. ಮೂರನೇದಾಗಿ ಹಿಂದೂ ರಾಷ್ಟ್ರವಾದದ ಅಡಿ ಬಿಹಾರದ ಎಲ್ಲ ವರ್ಗದ ಜನರ ಒಗ್ಗೂಡಿಸುವ ಪ್ರಯತ್ನ. ಈ 3 ವಿಚಾರಗಳನ್ನ ಕೇಂದ್ರೀಕರಿಸಿ ಮಿಷನ್ ತ್ರಿಶೂಲ್ ಯೋಜನೆಯನ್ನ ರೂಪಿಸಲಾಗಿತ್ತು. ಇವುಗಳನ್ನು ಕಾರ್ಯಕರ್ತರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ತಂತ್ರ ಫಲಿಸೋದನ್ನ ಖಾತರಿಪಡಿಸಿಕೊಂಡಿತು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಮೊದಲ ತಂತ್ರ ರಾಜ್ಯ ಸರ್ಕಾರದಿಂದ ಸಂತುಷ್ಟರಾದ ಜನರನ್ನ ಗುರುತಿಸೋದು. ನಿರುದ್ಯೋಗ, ಮೂಲಸೌಕರ್ಯ ಕೊರತೆ, ಆಡಳಿತ ಲೋಪದಿಂದ ನಿರಾಶರಾದ ಜನರನ್ನ ತಲುಪುವ ಪ್ರಯತ್ನ ಮಾಡಲಾಗ್ತಿದೆ. ಇದರ ಜೊತೆಗೆ ಅದಕ್ಕೆ ಸರ್ಕಾರದ ಪರಿಹಾರವನ್ನ ದೊರಕಿಸುವ ಪ್ರಯತ್ನಗಳನ್ನು ಕೂಡ ಮಾಡಲಾಗ್ತಾ ಇತ್ತು. ಜೊತೆಗೆ ಜನರ ಸಮಸ್ಯೆಗಳು ಚುನಾವಣೆಯ ಪ್ರಣಾಳಿಕೆಯಲ್ಲಿ ಪ್ರಮುಖವಾಗಿ ಪ್ರಸ್ತಾಪವಾಗುವಂತೆ ನೋಡಿಕೊಳ್ಳಲಾಯಿತು. ಎರಡನೇ ತಂತ್ರದ ಭಾಗವಾಗಿ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸಿ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ ಅದನ್ನ ಯಾವ ರೀತಿಯಲ್ಲಿ ಪರಿಹರಿಸಿದೆ ಅನ್ನೋದನ್ನ ಜನರಿಗೆ ಸರಿಯಾಗಿ ತಲುಪಿಸಲಾಯಿತು. ಇದರಲ್ಲಿ ಮುಖ್ಯವಾಗಿ ಉದ್ಯೋಗ, ಕೃಷಿ ಸುಧಾರಣೆ ಹಾಗೂ ಬಿಹಾರದಲ್ಲಿ ಜಾತಿ ಆಧಾರಿತ ಮೀಸಲಾತಿಯನ್ನ ಪ್ರಚಾರ ಮಾಡಲಾಯಿತು. ಮೂರನೇ ತಂತ್ರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಿಷನ್ ತ್ರಿಶೂಲ್ ತಂತ್ರದ ಭಾಗವಾಗಿ ಹಿಂದೂ ರಾಷ್ಟ್ರದ ಅಡಿಯಲ್ಲಿ ಜನರನ್ನ ಒಗ್ಗೂಡಿಸುವ ಪ್ರಯತ್ನ ಮಾಡಲಾಗಿದೆ. ಬಲಪಂಥೀಯ ಸಂಘಟನೆಗಳಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ, ಮಜ್ದೂರ್ ಸಂಘ ಮೊದಲಾದವು ಈ ನಿಟ್ಟಿನಲ್ಲಿ ಕೆಲಸ ಮಾಡಿವೆ. ಈ ಎಲ್ಲ ಕಾರಣಗಳಿಂದ ಈ ಬಾರಿ ಹಿಂದುಳಿದ, ಅತಿ ಹಿಂದುಳಿದ ಸೇರಿದಂತೆ ಮುಸ್ಲಿಂ ಸಮುದಾಯದ ಮತಗಳು ಸಹ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದತ್ತ ಬಂದಿವೆ ಅಂತ ರಾಜಕೀಯ ವಿಶ್ಲೇಷಣೆಗಳು ಶುರುವಾಗಿವೆ. ಮುಸ್ಲಿಂ ಕ್ಷೇತ್ರದಲ್ಲಿ ಗೆದ್ದ ಬಿಜೆಪಿ, ಬಿಹಾರದಲ್ಲಿ ನಿರೀಕ್ಷೆಗೂ ಮೀರಿ ಗೆಲುವು ಸಾಧಿಸಿರುವ ಬಿಜೆಪಿ ಈ ಬಾರಿ ಮತ್ತೊಂದು ಅಚ್ಚರಿಯ ಸಾಧನೆ ಮಾಡಿದೆ. ಮುಸ್ಲಿಮರು ಬಿಜೆಪಿಯಿಂದ ದೂರ ಎಂಬ ಭಾವನೆ ಸುಳ್ಳಾಗಿಸಿರುವ ಅದು ಮುಸ್ಲಿಂ ಬಾಹುಳ್ಯವುಳ್ಳ 40 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ಆರ್ಜೆಡಿ ಮತ್ತು ಕಾಂಗ್ರೆಸ್ ಮುಸ್ಲಿಂ ಸಮುದಾಯದ ಮತಗಳು ಇಂಡಿಯಾ ಮೈತ್ರಿಕೂಟಕ್ಕೆ ಬರುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿದ್ದರು. ಹೀಗಾಗಿ ಅವರು ಮುಸ್ಲಿಂ ಮತ್ತು ಯಾದವ ಮತಗಳ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಇವುಗಳನ್ನು ಹೊರತುಪಡಿಸಿ ಹಿಂದುಳಿದ ವರ್ಗಗಳ ಮತಗಳ ಮೇಲೆ ತೇಜಸ್ವಿ ಯಾದವ್ ಹಾಗೂ ರಾಹುಲ್ ಗಾಂಧಿ ಕಣ್ಣಿಟ್ಟಿದ್ರು. ಆದರೆ ಚುನಾವಣೆಯ ಫಲಿತಾಂಶ ವಿಭಿನ್ನವಾಗಿದ್ದು ಮುಸ್ಲಿಮರು ಸಹ ಈ ಚುನಾವಣೆಯಲ್ಲಿ ಬಿಜೆಪಿಯತ್ತ ವಾಲ್ಬಿಟ್ಟಿದ್ದಾರೆ. ನವೆಂಬರ್ 19ಕ್ಕೆ ನಿತೀಶ್ ಪ್ರಮಾಣ ವಚನ ಸ್ವೀಕಾರ. ಬಿಹಾರದಲ್ಲಿ ಎನ್ಡಿಎ ಭಾರಿ ಬಹುಮತ ಗಳಿಸಿರುವ ಕಾರಣ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಪುನಃ ಪಟ್ಟ ಸಿಗಲಿದೆ ಅಂತ ಹೇಳಲಾಗ್ತಿದೆ. 4 ಬಾರಿ ಮೈತ್ರಿ ಪಥ ಬದಲಿಸಿ ಬಿಹಾರ ರಾಜಕಾರಣದಲ್ಲಿ ಹಿಡಿತ ಇಟ್ಕೊಂಡಿರೋ ನಿತೀಶ್ ಕುಮಾರ್ ಇದೀಗ ಮತ್ತೊಮ್ಮೆ ಸಿಎಂ ಆಗೋ ಹಾದಿಯಲ್ಲಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ನಿತೀಶ್ ಕುಮಾರ್ ಅವರನ್ನೇ ಸಿಎಂ ಮಾಡೋ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಈ ಹಿಂದೆ ಜೆಡಿಯುಗೆ 115 ಸ್ಥಾನ ಬಂದು ಬಿಜೆಪಿ 90 ಸ್ಥಾನಗಳ ಆಸುಪಾಸಿನಲ್ಲಿ ಇದ್ದಾಗಲೂ ಕೂಡ ಪಕ್ಷೇತರರು ಸಹ ಈ ಸಂದರ್ಭದಲ್ಲಿ ಇದ್ದಾಗ ನಿತೀಶ್ ಕುಮಾರ್ ಬಿಜೆಪಿಯ ಸ್ನೇಹ ಬಲದಿಂದಲೇ ಸರ್ಕಾರ ರಚನೆ ಮಾಡಿದ್ರು ಹೊರತು ಪಕ್ಷೇತರರ ಬೆಂಬಲದಿಂದಲ್ಲ. ಹೀಗಾಗಿ ಬಿಜೆಪಿ ಸಹ ಹಾಗೆ ನಡೆದುಕೊಳ್ಳೋ ಸಾಧ್ಯತೆ ಇದೆ. ಕುಟುಂಬ ಪಕ್ಷ ಬಿಟ್ಟ ಲಾಲು ಪುತ್ರಿ ರೋಹಿಣಿ.
ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ 2025 ಘೋಷಣೆಯಾಗಿ ಒಂದು ದಿನದ ಬಳಿಕ ಆರ್ಜೆಡಿ ನಾಯಕ ಹಾಗೂ ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದಲ್ಲಿ ಬಿರುಗಾಳಿಯೇ ಎದ್ದಿದೆ. ಚುನಾವಣಾ ಸೋಲಿನ ಹಿನ್ನೆಲೆ ಲಾಲು ಪುತ್ರಿ ರೋಹಿಣಿ ಆಚಾರ್ಯ ಅವರು ತಮ್ಮ ಕುಟುಂಬದೊಂದಿಗಿನ ಸಂಬಂಧವನ್ನ ಕಡಿದುಕೊಂಡಿದ್ದಾರೆ. ಇದರ ಜೊತೆಗೆ ರಾಜಕೀಯ ನಿವೃತ್ತಿ ಕೂಡ ಘೋಷಣೆ ಮಾಡಿದ್ದಾರೆ. ಹೌದು, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಆರ್ಜೆಡಿ ಹೀನಾಯ ಸೋಲು ಕಂಡಿದೆ. ಮಹಾಗಠಬಂಧನ್ ಮೈತ್ರಿಕೂಟದ ನೇತೃತ್ವ ವಹಿಸಿರುವ ಪಕ್ಷ ಕೇವಲ 25 ಕ್ಷೇತ್ರಗಳಲ್ಲಿ ಮಾತ್ರ ಜಯ ದಾಖಲಿಸಿದೆ. 2010ರ ಬಳಿಕ ಬಿಹಾರ ಚುನಾವಣೆಯಲ್ಲಿ ಇದು ಪಕ್ಷದ ಎರಡನೇ ಅತ್ಯಂತ ಕಳಪೆ ಪ್ರದರ್ಶನವಾಗಿದೆ. 2010ರಲ್ಲಿ 22 ಸ್ಥಾನಗಳನ್ನು ಪಡೆದಿದ್ದ ಆರ್ಜೆಡಿ 2020ರ ವಿಧಾನಸಭಾ ಚುನಾವಣೆಯಲ್ಲಿ 75 ಸೀಟುಗಳನ್ನು ಪಡೆದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಆದರೆ 2025ರ ವಿಧಾನಸಭಾ ಚುನಾವಣೆಯಲ್ಲಿ ಆರ್ಜೆಡಿ ಕೇವಲ 25 ಸ್ಥಾನಗಳನ್ನು ಗೆದ್ದುಕೊಂಡಿದ್ದು ಇದು ಆರ್ಜೆಡಿ ಪಕ್ಷದಲ್ಲಿ ಮಾತ್ರವಲ್ಲದೆ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದಲ್ಲೂ ಬಿರುಕು ಮೂಡೋದಕ್ಕೆ ಕಾರಣವಾಗಿದೆ. ಹೀಗಾಗಿ ಅವರ ಪುತ್ರಿ ರೋಹಿಣಿ ಆಚಾರ್ಯ ತಾವು ಕುಟುಂಬದೊಂದಿಗಿನ ಸಂಬಂಧವನ್ನ ಕಡಿದುಕೊಳ್ತಾ ಇರೋದಾಗಿ ಘೋಷಣೆ ಮಾಡಿದ್ದಾರೆ.